ನಟ ಸುದೀಪ್ ಮೇಲೆ ಸರ್ಕಾರ ರಿವೆಂಜ್ ಪಾಲಿಟಿಕ್ಸ್ ನಡೆಸ್ತಾ ಇರುವಂಥದ್ದು ಸರಿಯಲ್ಲ ಅಂತ ಹೇಳಲಾಗ್ತಾ. ಯಾಕಂದರೆ ನಟ ಸುದೀಪ್ ಬಿಜೆಪಿ JDSಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಈ ಥರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಟ ಸುದೀಪ್ ಅವರ ಮೇಲೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಒಂದು ರೀತಿಯಲ್ಲಿ ರಿವೆಂಜ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದೆ. ಯಾಕಂದ್ರೆ ನಟ ಸುದೀಪ್ ಅವರು ಈ ಹಿಂದೆ ಬಿಜೆಪಿ ಮತ್ತು JDS ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಈ ರೀತಿಯಾದಂತಹ ಒಂದು ಮಾತನ್ನು ಹೇಳಿದ್ದು. ಕಾಂಗ್ರೆಸ್ ಶಾಸಕ ಮಹೇಶ್ ತೆಂಗಿನಕಾಯಿ ಅಂತಾರೆ ಅವರು ಕಿಡಿಯನ್ನು ಕಾರಿರುವಂಥ. ಯಾಕೆಂದರೆ ಈ ರೀತಿಯಾಗಿ ಸರ್ಕಾರ ನಡೆದುಕೊಳ್ಳುವಂಥದ್ದು ಸರಿಯಲ್ಲ. ಕಲಾವಿದರು ಯಾವುದೇ ಪಾರ್ಟಿಗೆ ಸೀಮಿತ ಅಂದರೆ ಪಾರ್ಟಿಗಳಿಗೆ ಸೀಮಿತ ಅಲ್ಲ, ಅಂದರೆ ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಪಾಡಿಗೆ ಅವರವರು ಶೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಯಾಕೆ ನೀವು ತಡಿತೀರಿ? ಅದನ್ನು ಬಿಟ್ಟು ಈ ರೀತಿಯಾಗಿ ಶೋಗಳ ಒಂದು ಸ್ಥಳಕ್ಕೆ ಬೀಗವನ್ನು ಹಾಕಿಸೋದು ಸರಿಯಲ್ಲ. DCM DK ಶಿವಕುಮಾರ್ ಅವರ ಒಂದು ನಟ್ಟು ಬೋಲ್ಟ್ ಹೇಳಿಕೆ ಏನಿದೆ ಅದು ಕೂಡ ಸರಿಯಲ್ಲ. ಹಿಂದೆ ಅವರು ಹೇಳಿದ್ರು, ಅದು ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟಾಕಿತ್ತು. ಈಗ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಅಧಿಕಾರವಿದೆ ಅಂತ ಹೇಳಿ ಕಲಾವಿದರಿಗೆ ಟಾರ್ಗೆಟ್ ಮಾಡೋದು ಸರಿಯಿಲ್ಲ. ಎಷ್ಟರ ಮಟ್ಟಿಗೆ ಸರಿ? ಕಲಾವಿದರು ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಆದರೆ ಅದೇ ರೀತಿಯಾಗಿ ನಡೆದುಕೊಂಡಿದ್ರು. ಇದಿಷ್ಟರ ಮಟ್ಟಿಗೆ ಸರಿಯಲ್ಲ. ಕಾಂಗ್ರೆಸ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಏನಿದ್ದಾರೆ ಶಾಸಕ ಅವರು ಕಿಡಿಯನ್ನು ಕಾರಿರುವಂಥದ್ದು. ನೋಡಿ, ಒಂದು ಅರ್ಥ ಆಗ್ತದೆ ಕರ್ನಾಟಕದಲ್ಲಿ ಏನು ನಡೆದೈತೆ ಅನ್ನೋದು. ಒಂದು ಕಡೆ ಜಾತಿ ಗಣತಿ ಇವ್ರದ್ದು ಸಮೀಕ್ಷೆ ಅಂತಂದು ಏನು ಮಾಡ್ತಾ ಇದ್ದಾರೆ, ಒಂದು ಕಡೆ ಸಮೀಕ್ಷೆ ಫೇಲ್ಯೂರ್ ಆಗ್ತಾಯಿದೆ. ಈಗ ಸಮೀಕ್ಷೆ ಫೇಲ್ಯೂರ್ ಆಗ್ತಾಯಿದೆ ಅಂತಂಥೇಳಿ ಇಡೀ ಜಗತ್ತು ಜಾಹೀರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಯಾವ್ಯಾವ ಮೇನ್ ಇಶ್ಯೂ ಬಂದು ಅದ್ರ ಬಗ್ಗೆ ಚರ್ಚೆ ಡಿಬೇಟ್ ಇನ್ನೊಂದು ಆದ ಕೂಡ ಇನ್ನೊಂದು ಪರ್ಯಾಯವಾಗಿ ಹೊಸ ಕೆಲಸವನ್ನು ಹುಟ್ಟಾಕ್ತಕ್ಕಂಥದ್ದು ನಿರಂತರವಾಗಿ ಕಾಂಗ್ರೆಸ್ಸಿಂದ ನಡೆದಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಹಿಂದೆ ಇಲ್ಲದ ಹುಲಿ ಉಗುರು ಕರ್ನಾಟಕದಾಗ ಬಂತು. ಹುಲಿ ಉಗುರು ಬಂದು ಅದನ್ನು 1 ತಿಂಗಳು ಎಲ್ಲ ಮೀಡಿಯಾ ಆಕ್ರಮಣ ಮಾಡಿಕೊಂಡು ಅದನ್ನು ಓಡಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಆಯಿತು. ಅಂದರೆ ಮೇನ್ ಇಶ್ಯೂ ಯಾವಾಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಬಂದು ಬೀಳ್ತಾವೆ. ಈಗ ಸಮೀಕ್ಷೆ ಫಾರ್ ಎಕ್ಸಾಂಪಲ್, ಸಮೀಕ್ಷೆ ಸಂಪೂರ್ಣವಾಗಿ ವಿಫಲ ಆಗಿತ್ತು. ಇವತ್ತು ಯಾವುದೇ ರೀತಿಯಾದಂಥ ಸಮೀಕ್ಷೆಗೆ ಜನ ಸ್ಪಂದನೆಗೊಳ್ತಾ ಇಲ್ಲ. ಇವತ್ತು 10 ದಿವಸ ಮತ್ತೆ ರಜೆಯನ್ನು ಮುಂದೂಡಲು ಮಾಡುವಂಥದ್ದಾಗಿದೆ. ಹಾಗಾದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಏನು ಯಾರು ಯೋಚನೆ ಮಾಡ್ತಾರೆ? ಅದನ್ನೆಲ್ಲ ಬಿಟ್ಕೊಟ್ಟು ಈಗ ಮತ್ತೆ ಬಿಗ್ ಬಾಸ್ ಅಂತ ಅದು ನೋಡಿ, ಕಲಾವಿದರು ಅವರ ಲೆಕ್ಕಕ್ಕೆ ಅವ್ರು ಮಾಡುವಂಥದ್ದಿರುತ್ತೆ. ಅಲ್ಲಿ ಹೋಗಿ ಇವ್ರಿಗೇನಿತ್ತು, ಯಾವ ವಾಯುಮಂಡಲದ ಏನು ಕೆಲಸ ಇತ್ತು, ಅದನ್ನ ಯಾಕೆ ಬಂದ್ ಮಾಡಿದ್ರು, ಏನು ಕಾರಣ ಇತ್ತು ಅನ್ನುವಂಥದ್ದು ಜಗತ್ತು ಜಾಹೀರಾಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಯಾಕಂದರೆ ವಾಯುಮಾಲಿನ್ಯ ಮಂಡಳಿನ ಬಂದ್ ಮಾಡಿತ್ತು ಅಂತ ನಾನು ಬೆಳಗ್ಗೆ ನೋಡಿನಷ್ಟೇ, ಅದು ಪೂರ್ತಿ ಕ್ಲಿಯರಿಟಿ ಇಲ್ಲ ನನಗೆ ಇನ್ನೂವರೆಗೂ ಕೂಡ. ಆದರೆ ಇದು ಕರ್ನಾಟಕದಾಗ ಎಷ್ಟು ಮಾಲಿನ್ಯ ಮಂಡಳಿಯಿಂದ ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಾಯ್ತಕ್ಕೆ. ಅದು ಬಿಟ್ಕೊಟ್ಟು ಈ ಬಿಗ್ ಬಾಸ್ ಇವತ್ತು ಇವ್ರಿಗೆ ಬೇಕಾದ. ಯಾಕಂದ್ರೆ ಅಲ್ಲಿ ನಡೆಸ್ತಕ್ಕಂಥ ಸುದೀಪ್ ಅವರಲ್ಲ, ಅದನ್ನ ಸುದೀಪ್ ಅವರು ಕೇವಲ ಒಂದು ಸಲ ಏನೋ BJPಗೋ ಅಥವಾ JDS ಸಪೋರ್ಟ್ ಮಾಡ್ಯಾರ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಅವ್ರ ಮೇಲೆ ನೀವು ರಿವೆಂಜ್ ಪಾಲಿಟಿಕ್ಸ್ ಮಾಡೋಕೆ ಹೋಗಿರುತ್ತೆ. ಇದು ಸರಿಯಲ್ಲ. ಕಲಾವಿದರು ಯಾವಾಗಲೂ ಯಾವುದೇ ಪಾರ್ಟಿಗೂ ಅವರು ಸೀಮಿತ ಅಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಕಲಾವಿದರು ತಮ್ಮ ಪಾರ್ಟಿಗೆ ತಾವು ಕಲಾವಿನ ಪ್ರದರ್ಶನ ಮಾಡಿಕೊಂಡು ಪಿಕ್ಚರ್ನಲ್ಲೋ ನಾಟಕದಲ್ಲೋ ಎಲ್ಲೋ ಅವರು ತಮ್ಮ ಪಾರ್ಟಿಗೆ ತಾವು ಮಾಡ್ಕೊಂಡು ಹೋಗುವಂಥದ್ದಾಗಿರುತ್ತೆ. ಅವರೇನೇ ಯಾವ ಪಾರ್ಟಿಗೂ ಅಫಿಲೇಟೆಡ್ ಅಲ್ಲ. ಕೆಲವೊಬ್ಬರು ಕಲಾವಿದರು ಅಫಿಲೇಟೆಡು ಆಗಿ ಬಂದಿದ್ದಾರೆ. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ವಿನಾಕಾರಣ ಈ ರೀತಿಯಾದಂಥ ಕ್ರಮ ಕೈಗೊಳ್ಳೋದು ಯಾವುದಕ್ಕೆ ಸರಿಯಲ್ಲ ಮತ್ತು ಸಮಂಜಸ ಅಲ್ಲ. ಸರ್, ಈಗ ನಟ್ಟು ಬೋಲ್ಟು ಅನ್ನೋ ಹೇಳಿಕೆ ನೀಡಿದ್ರು ಸಿನಿಮಾ ರಂಗಕ್ಕೆ DK ಶಿವಕುಮಾರ್, ಅದು ಇಲ್ಲಿ ಈಗ ನೋಡಿ, ಇದು ಯಾವುದೋ ಈ ರೀತಿಯಾದಂಥ ಶಬ್ದಗಳನ್ನು ಪ್ರಯೋಗ ಮಾಡೋದು ಭಾಳ ಸರಿಯಲ್ಲ ಅನ್ನೋದು ನನ್ನ ಭಾಳ ಸ್ಪಷ್ಟ ಭ್ರಮೆ. ಈಗ ನೋಡು, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದು ಒಂದು ಸಲ ಮೇಲೆ ಬರುತ್ತೆ, ಒಂದು ಸಲ ಕೆಳಗೆ ಬರುತ್ತೆ. ಈ ನಟ್ಟು ಬೋಲ್ಟು ನಾಳೆ ಅವರು ಎಲ್ಲರೂ ಕೂಡಿ ಇವ್ರು ನಟ್ ಬೋಲ್ಟ್ ಟೈಟ್ ಮಾಡಿದ್ದಾರೆ. ನಟ್ ಬೋಲ್ಟ್ ಇವ್ರ ಹತ್ರ ಅಷ್ಟೇ ಇರ್ತಾವೆ. ಅವ್ರ ಕಡೆನೂ ಅದ ಸಾಕಷ್ಟು ನಟ್ ಬೋಲ್ಟ್ ಇಲ್ಲ. ಅವ್ರ ಕಡೆ ಪಾನೋದು ಪಕ್ಕಡೋದು, ಅವಾಗ ಟೈಟ್ ಮಾಡಿದ್ರೆ ಗೊತ್ತಾಗೈತೆ ಏನಂತ. ಇದ್ರ ಬಿಗ್ ಬಾಸ್ ಬಂದ ಹಿಂದೆ ರಾಜಕಾರಣ ಇದೆ ನೋಡಿ. ಈಗ ಮೇಲ್ನೋಟಕ್ಕಂತ ಕಾಣ್ತಾ ಇದೆ ಈಗ. ಯಾಕಂದ್ರೆ ನಿಮಗೆ ವಾಯುಮಾಲಿನ್ಯ ಮಂಡಳಿಯಿಂದ ಸಾಕಷ್ಟು ಫ್ಯಾಕ್ಟ್ರಿಗಳ ಬಗ್ಗೆ ನೀವು ಗಮನ ಹರಿಸ್ಬೇಕಂತ. ಅದನ್ನು ಬಿಟ್ಕೊಟ್ಟು ಈ ರೀತಿಯೊಂದು ಅದೇ ಎಲ್ಲೇ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಡೆದೈತಿ ಅದನ್ನು ನಾವು ಬಂದ್ ಮಾಡ್ತೀವಿ ಅಂದರೆ ಇದು ಮೇಲ್ನೋಟಕ್ಕೆ ಸತ್ಯ ಅನಿಸುತ್ತೆ. ಏನು ತಪ್ಪಲ್ಲ. ಈಶ್ವರ್ ಖಂಡ್ರೆ ಅವ್ರದ್ದು ಕೈವಾಡ, ಯಾರ್ದು ಕೈವಾಡೈತಿ ನನಗೆ ಗೊತ್ತಿಲ್ಲ ಇದ್ರಾಗ. ಬಟ್ ಸರ್ಕಾರದ ಕೈವಾಡ ಹತ್ರ ಅನ್ಸುತ್ತೆ ಇದ್ರಾಗ. ನೋಡಿ,
ಡಿ ಕೆ ಶಿವಕುಮಾರ್ ಅವರ ಒಂದು ನಟ್ಟು ಬೋರ್ಡ್ ವಿಚಾರ ಏನು ಮಾತಾಡಿದ್ರು ಅದು ಸರಿಯಲ್ಲ. ಬಿಗ್ ಬಾಸ್ ಶೋಗೆ ಈ ರೀತಿ ಬೀಗ ಹಾಕ್ಸೋದು ಕೂಡ ಸರಿಯಲ್ಲ. ಯಾಕಂದರೆ ಕಲಾವಿದರು ಅವರವರ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂಥದ್ದು. ಯಾಕಂದರೆ ಕಲಾವಿದರು ಯಾವುದೇ ಒಂದು ಪಕ್ಷಕ್ಕೂ ಕೂಡ ಸೀಮಿತ ಆಗಿಲ್ಲ, ಅವರು ಶೋಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಶೋ ನಡೆಯುವಂಥ ಒಂದು ಸ್ಥಳಕ್ಕೆ ಈ ರೀತಿಯಾಗಿ ಬೀಗ ಹಾಕ್ಸಿರೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಆ ಶೋಯಿಂದ ಏನು ಅಷ್ಟೊಂದು ತೊಂದರೆ ಆಗಿಲ್ಲ, ಬೇರೆ ಫ್ಯಾಕ್ಟ್ರಿಗಳ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.